ಇದನ್ನು ನಿಮ್ಮಲ್ಲೇ ನೀವು ಪರೀಕ್ಷೆ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾವಾಗಲೂ ಆಗಿರುತ್ತೆ. ಒಬ್ಬರ ಬಗ್ಗೆ ತುಂಬ ಕೋಪ, ದ್ವೇಷ, ರೋಷ ಎಲ್ಲ ಇರುತ್ತೆ. ನಿಮಗೆ ಎಲ್ಲ ಮನಸ್ಸಲ್ಲಿ ಕುದೀತಾ ಇರುತ್ತೆ. ಆದರೆ ತಡ್ಕೋತೀರ. ಇಲ್ಲ, ನಾನು ಇವತ್ತು ಮಾತಾಡಬಾರ್ದು, ಕೋಪ ತಡ್ಕೋಬೇಕು, ಕೆಟ್ಟ ಮಾತಾಡ್ಬಿಡ್ತೀವಿ, ಆಡಿದ್ರೆ ತಡ್ಕೊಳ್ತೀವಿ, ಎಲ್ಲ ತಡ್ಕೊಳ್ತೀರ. ಅವ್ರ ಎದುರಿಗೆ ಹೋಗ್ತೀರಾ. ತುಂಬ ನಯವಾಗಿ, ನಾಜೂಕಾಗಿ, ಮೆತ್ತಗೆ ಏನೋ ಹೇಳ್ತೀರ. ಎದುರುಗಡೆ ಇರೋರು ಜೋರಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಕೆಟ್ಟದಾಗ ಮೈಯಕ್ಕೆ ಶುರು ಮಾಡಿಬಿಡ್ತಾರೆ ನಿಮ್ಮನ್ನು. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಕೇಳ್ತೀರಾ ಅವ್ರನ್ನ, ನಾನೇನಂದೆ, ನಾನು ಎಂದಿತ್ತಪ್ಪ, ನಾನು ಎಷ್ಟು ಮೆತ್ತಿಗೆ ಹೇಳಿದೆ ಅಲ್ವಾ, ಎಷ್ಟು ನಿಧಾನವಾಗಿ ಹೇಳಿದೆ ಅಲ್ವಾ, ನೀನು ಯಾಕೆ ಹೀಗೆ ಕೂಗ್ತಾ ಇದೆಯಾ ಅಂತ ಕೇಳ್ತೀವಿ ಅವ್ರನ್ನ. ಆಶ್ಚರ್ಯನೂ ಪಡ್ತೀವಿ. ನಾವು ಮಾತಾಡಿಲ್ಲ, ಇವ್ರು ಇಷ್ಟೊಂದು ಕೂಗ್ತೀಯಾರಲ್ಲ ಅಂತ. ಇದ್ರ ಸೀಕ್ರೆಟ್ ಏನು ಗೊತ್ತಾ? ನೀನು ಮಾತು ಮುಖ್ಯ ಅಲ್ಲ. ಮಾತಾಡೋಕ್ಕೆ ಮುಂಚೆ ನಿನ್ನ ಒಳಗಡೆ ಏನೇನು ನಡೀತು, ಆ ವಾಲ್ಕೇನೋ ಒಳಗಡೆ ಕುದೀತಾ ಇದೆಯಲ್ಲ, ಯಾವ ರೀತಿ ಅದು ರೇಡಿಯೇಟ್ ಆಗುತ್ತೆ, ನಿಂಗೆ ಏನಾದರೂ ಐಡಿಯಾ ಇದೆಯಾ? ಅದು ಒಂಥರ ಟೆಲಿಪತಿ ಥರ ಅವ್ರಿಗೆ ಆ ನೆಗೆಟಿವ್ ವೈಬ್ರೇಷನ್ಸು, ಆ ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿ ಎಲ್ಲ ಅವ್ರಿಗೆ ತಲುಪಿಬಿಟ್ಟಿದೆ. ಪಾಪ ಎಲ್ಲ ಕೊಟ್ಬಿಟ್ಟಿದೆಯಾ. ಇವಾಗ ಅವರು ಆಡಿದ್ರೆ ಹಾಗೆ ಆಡಬೇಕು ಮಾತು. ಅವರೆಲ್ಲ ಆಡ್ತಿರೋದು ನಿನ್ನೊಳಗಡೆ ಇರೋ ಯೋಚನೆಗಳು, ನಿನ್ನೊಳಗಡೆ ಇರೋ ಆ ಟೆನ್ಷನ್ನು, ಆ ತಾಪ ಅವ್ರನ್ನ ಆ ರೀತಿ ಮಾತಾಡ್ಸೋಂಗೆ ಮಾಡ್ತಿದೆ. ಇದಕ್ಕೆ ಕಾರಣ ನೀನೇ ಅಲ್ವಾ? ನಿನ್ನ ಈಗೋ ಅದು ಮುಚ್ಚಿಟ್ಟಿದ್ಯಾ ನೀನು. ಈಗೋ ವಾಂಟ್ಸ್ ಟು ಶೋ ಇಟ್ಸ್ ವೆರಿ ಹಂಬಲ್, ವೆರಿ ಪಯಸ್, ವೆರಿ ಆನೆಸ್ಟ್ ಆ್ಯಂಡ್ ಸಿನ್ಸಿಯರ್. ಆದರೆ ಒಳಗಡೆ ಇರೋದು ತಾಪ ಅವ್ರಿಗೆ ತಟ್ತಾ ಇದೆ. ಅವ್ರ ಈಗೋನ ಪ್ರಚೋದಿಸ್ಬಿಟ್ಟಿದ್ದೀರಾ ಒಳಗಡೆಯಿಂದ. ಈ ಈಗೋ ಆ ಈಗೋನ ಪ್ರವೋಕ್ ಮಾಡಿದೆ. ಆ ಈಗೋ ಮಾತಾಡ್ತಾ ಇದೆ. ಇವಾಗ ಏನನ್ಸುತ್ತೆ ನಿಮಗೆ? ಅವ್ರು ಹೀಗಂದ್ರು ತಡೆಯತ್ತಾ? ಈಗ ನಾನು ಸುಮ್ಮನೆ ಮೆತ್ತಗೆ ಮಾತಾಡಿದ್ರು ಹೀಗೆ ಮಾತಾಡಿದ್ಯಾ, ಎಲ್ಲ ಕಿತ್ಕೊಂಬರತ್ತೆ ಇವಾಗ ಜಗಳ. ಇವಾಗ ಏನಾಯಿತು ಕೊನೆಯಲ್ಲಿ? ಯಾವುದು ಮುಖ್ಯ, ಮಾತೋ ಚಿಂತನೆನೋ? ಚಿಂತನೆ ಮುಖ್ಯ. ಅದರ ಹಿಂದೆ ಇರೋ ವಿಸ್ಡಮ್ ಇಲ್ಲದೆ ಇರೋದೇನೆ ಕಾರಣ. ಯೋಚನೆಗೂ ಕೂಡ ವಿವೇಕ ಬೇಕು. ವಿವೇಕದ ಯೋಚನೆ ತುಂಬ ಕ್ಲಿಯರ್ ಆಗಿರುತ್ತೆ, ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ, ಶುದ್ಧವಾಗಿರುತ್ತೆ. ಭಾವ ಶುದ್ಧವಿಲ್ಲದವರನ್ನು ಒಲ್ಲೆನೆಂದ ಆ ಪರಮಾತ್ಮ. ಅವ್ರ ಪೂಜೆನ ತಗೊಳ್ಳಿಲ್ಲ ಅವನು. ಭಾವಶುದ್ಧವಿಲ್ಲದವರಲ್ಲಿ ಇರಲೊಲ್ಲಯ್ಯ ನೀನು, ಚೆನ್ನಮಲ್ಲಿಕಾರ್ಜುನ ಅಂತ ಎಷ್ಟು ಚೆನ್ನಾಗಿದೆ.